ಸ್ನೇಹಿತರೆ, ಎಲ್ಲರಿಗೂ ಅಧಿಕಾರಿ ಅಕಾಡೆಮಿ ಶಿವಮೊಗ್ಗಕ್ಕೆ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಈಗಾಗಲೇ ಮಾನವ ಸಂಪನ್ಮೂಲ ಅಭಿವೃದ್ಧಿ ಅಂತಕ್ಕಂಥ ಒಂದು ಚಾಪ್ಟರನ್ನು ತಗೊಂಡು ನಿಮಗೆ ಜನಸಂಖ್ಯೆಯ ಬಗ್ಗೆ 2011 ಸೆನ್ಸಸ್ ಬಗ್ಗೆ ನಿಮಗೆ ಮಾಹಿತಿಯನ್ನು ಕೊಟ್ಟಿದ್ದೇನೆ. ಜನಗಣತಿಯ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೇನೆ. ಜನಗಣತಿ ಮುಗೀತಾ ಅಂತಂದರೆ ಇಲ್ಲ, ಸ್ವಲ್ಪ ಇನ್ನು ಇಂಪಾರ್ಟೆಂಟ್ ಅಂಶಗಳು ಬರ್ತವೆ. ಜನಗಣತಿಯಲ್ಲಿ ಒಂದಿಷ್ಟು ವಿಶೇಷ ಅಂಶಗಳು ಬರ್ತವೆ, ಅವುಗಳ ಬಗ್ಗೆ ನಾವು ಗಮನ ಹರಿಸಬೇಕಾಗುತ್ತೆ. ನಾನು ಯಾಕೆ ಮಾನವ ಸಂಪನ್ಮೂಲ ಅಭಿವೃದ್ಧಿ ಅಂತ ಹೇಳಿ ತಗೊಂಡೆ ಅಂತ ಅಂದರೆ, ಇವತ್ತು ಜನಸಂಖ್ಯೆಯನ್ನು ನಾವು ಪರಿಗಣಿಸ್ತಾ ಇರೋದು ಮಾನವ ಸಂಪನ್ಮೂಲ ಅಂತ ಹೇಳಿ. ಸೊ ಆ ಒಂದು ನಿಟ್ಟಿನಲ್ಲಿ ನಾವು ಅಧ್ಯಯನವನ್ನು ಮಾಡಬೇಕಾಗುತ್ತೆ. ಮತ್ತು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಮಾನವ ಸಂಪನ್ಮೂಲ ಅಭಿವೃದ್ಧಿ ಅಂತಕ್ಕಂಥ ಪದ ಇರುತ್ತೆ ಅಲ್ಲಿ. ಸೊ ಆ ನಿಟ್ಟಿನಲ್ಲಿ ನಾವು ಯೋಚನೆ ಮಾಡಬೇಕು. 2011 ಸೆನ್ಸಸ್ಸಲ್ಲಿ ಸ್ವಲ್ಪ ಇಂಪಾರ್ಟೆಂಟ್ ಆದಂಥ ಅಂಶಗಳು ನಿಮಗೆ ಯಾವ್ಯಾವ ಇದ್ದಾವೆ ಅವುಗಳ ಬಗ್ಗೆ ಮಾತಾಡ್ತೇನೆ. ಆಮೇಲೆ ಈಗ 2021 ಸೆನ್ಸಸ್ ಇನ್ನೇನು ಪ್ರಕ್ರಿಯೆ ಹಂತದಲ್ಲಿದೆ. ಅದೆಲ್ಲ ಆಯಿತು ಅಂತಂದರೆ ಮತ್ತೆ ಹೊಸ ಸ್ಟ್ಯಾಟಿಸ್ಟಿಕ್ಸ್ ಬರುತ್ತೆ, ಅವುಗಳನ್ನು ಇಟ್ಕೊಂಡು ಸ್ವಲ್ಪ ಕಂಪೇರಿಟಿವ್ ಆಗಿ ಓದ್ತಾ ಹೋಗಬೇಕು. ಮುಂದೆ ಓದೋರು ಕೂಡ ಅದನ್ನು ಕ್ಲೀನಾಗಿ ನೋಟ್ಸ್ ಮಾಡಿಕೊಂಡು ಕಂಪೇರಿಟಿವ್ ಆಗಿ ಓದ್ತಾ ಹೋದ್ರಿ ಅಂತಂದರೆ ನಿಮಗೆ ಮುಂದೆ ಹೆಲ್ಪ್ ಆಗುತ್ತೆ. ಏನು ವಿಶೇಷ ಅಂಶಗಳು ಅಂತಂದರೆ, ಏನು ಜನಗಣತಿ ಅಂತಂದರೆ ಏನು ನಮಗೆ ಗೊತ್ತಿರಬೇಕು. ಒಂದು ದೇಶದ ಜನರ ಸಂಖ್ಯೆಯನ್ನು ಆಗಿರ್ಬೋದು, ಅವರ ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ ಮತ್ತು ವೈಜ್ಞಾನಿಕವಾಗಿ ಅವರ ಜೀವನದ ಮಟ್ಟದ ಸ್ಥಿತಿಗತಿಗಳನ್ನು ಅಧ್ಯಯನ ಮಾಡಿ ಅಂಕಿ ಅಂಶಗಳನ್ನು ಸಂಗ್ರಹ ಮಾಡುವುದನ್ನು ನಾವು ಜನಗಣತಿ ಅಂತ ಹೇಳಿ ಕರಿತೀವಿ. ನಾನು ನಿಮಗೆ ಆಲ್ರೆಡಿ ಮಾತಾಡಿರೋ ಹಾಗೆ ಜನಗಣತಿಯ ಬಗ್ಗೆ ತುಂಬ ಇನ್ಫಾರ್ಮೇಷನನ್ನು ಹಿಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಕೊಟ್ಟಿದ್ದೀನಿ. ಬಟ್ಟು ಪ್ರಸ್ತುತ ಎಷ್ಟು ರಾಜ್ಯಗಳಿದ್ದಾವೆ ಭಾರತದಲ್ಲಿ ಅಂತ ಅಂದಾಗ, ಪ್ರಸ್ತುತ ನೆನಪಿಟ್ಕೊಂಡಿರಿ 28 ರಾಜ್ಯಗಳಿದ್ದಾವೆ. ಕೇಂದ್ರಾಡಳಿತ ಪ್ರದೇಶಗಳು ಎಷ್ಟಿದ್ದಾವೆ ಅಂತಂದರೆ 8 ಕೇಂದ್ರಾಡಳಿತ ಪ್ರದೇಶಗಳಿದ್ದಾವೆ. ಜಿಲ್ಲೆಗಳು 640 ಜಿಲ್ಲೆಗಳಿದ್ದಾವೆ. ನೆಕ್ಸ್ಟು ಉಪಜಿಲ್ಲೆಗಳು ಅಂತ ಹೇಳಿ ನೋಡಿದಾಗ 5924 ಉಪಜಿಲ್ಲೆಗಳಿದ್ದಾವೆ. ನಗರಗಳು ಅಂತ ಹೇಳಿ ನೋಡಿದಾಗ 7936 ನಗರಗಳನ್ನು ಗಮನಿಸ್ತೇವೆ. ಹಳ್ಳಿಗಳು ಅಂತ ಹೇಳಿ ನೋಡಿದಾಗ 6,41,000ಕ್ಕೂ ಅಧಿಕ ಹಳ್ಳಿಗಳನ್ನು ಗಮನಿಸ್ತೇವೆ. ಈ ಸ್ಟ್ಯಾಟಿಸ್ಟಿಕ್ಸ್ ನಮಗೆ ಗೊತ್ತಿರಬೇಕು, ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ಭಾರತದಲ್ಲಿ ನಾನು ಈಗ ಆಲ್ರೆಡಿ ಹೇಳಿದ ಹಾಗೆ 1872ರಿಂದ ಆರಂಭವಾಗಿ 2011ರವರೆಗೆ ಒಟ್ಟು 15 ಜನಗಣತಿಗಳನ್ನು ನಡೆಸಲಾಗಿದೆ. ಸೊ ಸ್ವತಂತ್ರ ಪೂರ್ವದಲ್ಲಿ 8 ಜನಗಣತಿಗಳು ನಡೆದಿದ್ದಾವೆ, ಸ್ವತಂತ್ರದ ನಂತರ 7 ಜನಗಣತಿಗಳು ನಡೆದಿದ್ದಾವೆ, ಒಟ್ಟು 15 ಜನಗಣತಿಗಳು ನಡೆದಿದ್ದಾವೆ ಅನ್ನೋದು ನಮಗೆ ಕ್ಲಿಯರ್ ಆಗಿ ಗೊತ್ತಿರಬೇಕು. ಯಾಕೆಂತಂದರೆ ಕ್ವಶನ್ ಪೇಪರಲ್ಲಿ ಅನಾಲಿಸಿಸ್ ಮಾಡೋಕ್ಕೆ ಹೇಳ್ತಾನೆ, ತುಂಬ ಡೀಪಾಗಿ ಕ್ವಶನ್ ಕೇಳಿದರೂ ಕೂಡ ನಾವು ಕರೆಕ್ಟಾಗಿ ಅರ್ಥ ಮಾಡ್ಕೋಬೇಕು. ಹಾಗಾದರೆ ಭಾರತದಲ್ಲಿ ಜನಗಣತಿಯನ್ನು ಭಾರತದ ಜನಗಣತಿ ಕಾಯ್ದೆ 1948ರ ನಿಯಮಾವಳಿಗಳಿಗೆ ಅನುಸಾರವಾಗಿ ನಡೆಸಲಾಗುತ್ತೆ. ಇಂಡಿಯನ್ ಸೆನ್ಸಸ್ ಆ್ಯಕ್ಟ್ 1948ನ ಅನ್ವಯ ಭಾರತದಲ್ಲಿ ಸೆನ್ಸಸ್ಸನ್ನು ನಡೆಸಲಾಗುತ್ತೆ. ಈ ಕಾಯ್ದೆಯ ಪ್ರಕಾರ ಏನು ಅಂತಂದರೆ, ಪ್ರತಿಯೊಬ್ಬರೂ ಜನಗಣತಿಯ ಸಂದರ್ಭದಲ್ಲಿ ಮಾಹಿತಿಯನ್ನು ನೀಡುವುದು ಕಡ್ಡಾಯ ಆಗಿರುತ್ತೆ. ಈಗ 2021 ಸೆನ್ಸಸ್ ಮಾಡ್ತಿದ್ದಾರೆ ಸರ್, NRC ಬಂತು, NCA ಬಂತು, ಇದರಿಂದಾಗಿ ನಾವು ಮಾಹಿತಿ ಕೊಡೋದಿಲ್ಲ ಅಂತ ಹೇಳಿ ಯಾರು ಹೇಳಿದರು ಅಂತ ಅಂದರೆ, NRC ಬೇರೆ NCA ಬೇರೆ. ಸೆನ್ಸಸ್ ಟೈಮಲ್ಲಿ ಇವರು ಕಡ್ಡಾಯವಾಗಿ ಮಾಹಿತಿಯನ್ನು ನೀಡಬೇಕು. ಮಾಹಿತಿಯನ್ನು ನೀಡಲಿಲ್ಲ ಅಂತಂದರೆ ಇದು ಕಾನೂನುಬದ್ಧ ಅಪರಾಧ ಆಗುತ್ತೆ. ದಟ್ಸ್ ವೈ ಯಾವುದೇ ಕ್ರಮಗಳನ್ನು ಕೂಡ ತೆಗೆದುಕೊಳ್ಳೋದಕ್ಕೆ ಗೌರ್ಮೆಂಟಿಗೆ ಅವಕಾಶ ಇರುತ್ತೆ. ಮಾಹಿತಿಯನ್ನು ನೀಡುವುದು ಕಡ್ಡಾಯ ಆಗಿರುತ್ತೆ, ಯಾವುದೇ ಕಾರಣಕ್ಕೂ ಮುಚ್ಚಿಡೋ ಹಾಗಿಲ್ಲ. ಏನೋ ಮನೆಯಲ್ಲಿ ಎಷ್ಟು ಜನ ಮಕ್ಕಳಿದ್ದಾರೆ, ಏನೇ ಅವ್ರ ಮಾಹಿತಿಯನ್ನು ಕೇಳಿದರೂ ಕೂಡ ಅದರಲ್ಲಿ ಏನು ಅಡಾಪ್ಟ್ ಮಾಡಿರ್ತಾರೆ, ಅದರಲ್ಲಿ ಏನೇನು ವಿಷಯಗಳ ಸೂಚಿಗಳಿರ್ತವೆ ಅವುಗಳಿಗೆ ಅನುಸಾರವಾಗಿ ಮಾಹಿತಿಯನ್ನು ಕೊಡಬೇಕು. ಮತ್ತು ಫಾಲ್ಸ್ ಮಾಹಿತಿಯನ್ನು ಕೊಡೋಂಗಿಲ್ಲ, ಸುಳ್ಳು ಮಾಹಿತಿಗಳನ್ನು ಕೊಡುವ ಹಾಗಿಲ್ಲ. ಇದೆಲ್ಲ 1948 ಅನ್ವಯ ಬರ್ತಕ್ಕಂಥ ವಿಚಾರಗಳು. ಭಾರತದಲ್ಲಿ ಯಾರು ಜನಗಣತಿಯನ್ನು ನಡೆಸ್ತಾರೆ, ವೆರಿ ವೆರಿ ಇಂಪಾರ್ಟೆಂಟ್, ರಿಜಿಸ್ಟ್ರಾರ್ ಜನರಲ್ ಆ್ಯಂಡ್ ಸೆನ್ಸಸ್ ಕಮಿಷನರ್ ಆಫ್ ಇಂಡಿಯಾ ಅಂತ ಹೇಳಿ ಕರಿತೇವೆ. RGCCIದವರು ಈ ಕಚೇರಿ ಏನು ಬರುತ್ತೆ, ಈ ಕಚೇರಿಯವರು ಇದನ್ನು ನಡೆಸ್ತಾರೆ. ಹಾಗಾದರೆ ಈ ಕಚೇರಿ ಯಾವ ಇಲಾಖೆಯ, ಯಾವ ಸಚಿವಾಲಯದ ಅಂಡರಲ್ಲಿ ಬರುತ್ತೆ ಅಂತಂದರೆ, ಭಾರತದ ಗೃಹ ಸಚಿವಾಲಯದ ಅಂಡರಲ್ಲಿ ಬರುತ್ತೆ. ಹೋಮ್ ಮಿನಿಸ್ಟ್ರಿಯ ಅಂಡರಲ್ಲಿ ಕಾರ್ಯವನ್ನು ನಿರ್ವಹಿಸುತ್ತೆ. ಸ್ನೇಹಿತರೆ, ನೆನಪಿಟ್ಕೊಂಡಿರಿ, ನಾವು ಏನು ಅಂದ್ಕೊಂಡ್ಬಿಡ್ತೀವಿ ಅಂತ ಅಂದರೆ, ಈ ರಿಜಿಸ್ಟ್ರಾರ್ ಜನರಲ್ ಆ್ಯಂಡ್ ಸೆನ್ಸಸ್ ಕಮಿಷನರ್ ಅಂತ ಇರೋದಕ್ಕೆ ಸ್ಟ್ಯಾಟಿಸ್ಟಿಕ್ಸ್ ಆ್ಯಂಡ್ ಪ್ರೋಗ್ರಾಮ್ ಇಂಪ್ಲಿಮೆಂಟೇಷನ್ ಏನು ಸಚಿವಾಲಯ ಇದೆ ಅದರ ಅಂಡರಲ್ಲಿ ಬರುತ್ತೆ ಅಂತ ಅಂದ್ಕೊಂಡ್ಬಿಡ್ತೀವಿ. ಬಟ್ಟು ತಪ್ಪು, ಇದು ಗೃಹ ಸಚಿವಾಲಯದ ಅಂಡರಲ್ಲಿ ಬರ್ತಕ್ಕಂಥದ್ದು. 1961ರಲ್ಲಿ ಈ ಕಚೇರಿಯನ್ನು ಸ್ಥಾಪಿಸಲಾಗಿದೆ. ಇದರ ಕೇಂದ್ರ ಕಚೇರಿ ನವದೆಹಲಿಯಲ್ಲಿದೆ ಅಂತ ಹೇಳಿ ಗಮನಿಸ್ತೇವೆ. ಪ್ರಸ್ತುತ ಇವತ್ತು ನಾನು ಪಾಠ ಮಾಡುವಂಥ ಸಂದರ್ಭದಲ್ಲಿ ಪ್ರಸ್ತುತ ಜನಗಣತಿಯ ಆಯುಕ್ತರು ಯಾರು, ಕಮಿಷನರ್ ಯಾರಿದ್ದಾರೆ ಅಂತಂದರೆ ವಿವೇಕ್ ಜೋಶಿ ಅವರಿದ್ದಾರೆ. ಐ ಹೋಪ್ ಇವರೇ 2021ರ ಜನಗಣತಿವರೆಗೂ ಇರ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಬಟ್ ಹೇಳೋಕ್ಕಾಗೋದಿಲ್ಲ, ಸರ್ಕಾರದ ನೀತಿಗಳು ಚೇಂಜ್ ಆಗ್ಬೋದು. ಈ ಕಚೇರಿ ಸೆನ್ಸಸ್ ಮಾತ್ರ ಅಲ್ಲದೆ
ಏನು ಮಾಡುತ್ತೆ ಅಂತಂದರೆ ಲಿಂಗ್ವಿಸ್ಟಿಕ್ ಸರ್ವೆಯನ್ನು, ಭಾಷಾ ಸಮೀಕ್ಷೆಯನ್ನು ಕೈಗೊಳ್ಳುತ್ತೆ. ಭಾಷೆಗಳ ಬಗ್ಗೆ ಸಮೀಕ್ಷೆಗಳನ್ನು ಯಾರು ಕೈಗೊಳ್ತಾರೆ ಅಂತಂದರೆ ಭಾರತದಲ್ಲಿ ಈ ಏನು RGCCI ಏನಿದೆ ಇವರು ಕೈಗೊಳ್ತಾರೆ ಅಂತಕ್ಕಂಥದ್ದು ನಮಗೆ ಗೊತ್ತಿರಬೇಕು. ನೆಕ್ಸ್ಟು ಭಾರತದಲ್ಲಿ ಮೊದಲ ಜಾತಿ ಗಣತಿ ನಡೆದದ್ದು ಯಾವಾಗ? ಕ್ಯಾಸ್ಟ್ ಸೆನ್ಸಸ್ ಆಗುತ್ತೆ ಯಾವಾಗ ಅಂದರೆ 1931ರಲ್ಲಿ ಭಾರತದಲ್ಲಿ ಆಗಿರುತ್ತೆ. ಅನಂತರ 2011ರಲ್ಲಿ ಎರಡನೇ ಬಾರಿ ಜಾತಿ ಗಣತಿಯನ್ನು ನಡೆಸಲಾಗುತ್ತೆ. ಅದನ್ನು ಸೋಷಿಯೋ ಎಕನಾಮಿಕ್ ಆ್ಯಂಡ್ ಕ್ಯಾಸ್ಟ್ ಸೆನ್ಸಸ್ ಅಂತ ಹೇಳಿ ಕರೆಯಲಾಗುತ್ತೆ. ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಅವರ ಸರ್ಕಾರ ಇದ್ದಾಗ 2015ನಲ್ಲಿ ಜಾತಿ ಗಣತಿಯನ್ನು ಮಾಡಲಾಯಿತು. ಸೋಷಿಯೋ ಎಕನಾಮಿಕ್ ಸರ್ವೆ ಅಂತ ಹೇಳಿ ಈ ಒಂದು ಗಣತಿಯನ್ನು ನಡೆಸಲಾಯಿತು ಅಂತ ಹೇಳಿ ನಾವು ಗಮನಿಸ್ತೇವೆ. ಅದರದ್ದು ಅಂಕಿಅಂಶಗಳು ಇವತ್ತಿಗೂ ಕೂಡ ತುಂಬ ಕನ್ಫ್ಲಿಕ್ಟ್ ಆಗಿರ್ತಕ್ಕಂಥದ್ದು, ಘರ್ಷಣಾತ್ಮಕವಾಗಿರ್ತಕ್ಕಂಥದ್ದು. ಅದನ್ನು ಬಿಡುಗಡೆ ಮಾಡಬೇಕು, ಬಿಡುಗಡೆ ಮಾಡಬಾರ್ದು, ಈ ಥರದ ಒಂದಿಷ್ಟು ಹಲವಾರು ಗೊಂದಲಗಳಿದ್ದಾವೆ ಅನ್ನೋದನ್ನು ನಾವು ಗಮನಿಸ್ತೇವೆ. ನೆಕ್ಸ್ಟು 2021ರಲ್ಲಿ ನಡೆಯುತ್ತಾ ಇರತಕ್ಕಂತಹ ಜನಗಣತಿ ಭಾರತದ 16ನೇ ಜನಗಣತಿ. ನನಗೆ ಅದಕ್ಕಾಗಿ ಕಾನ್ಸೆಪ್ಟನ್ನು ಕ್ಲಿಯರಾಗಿ ಡಿವೈಡ್ ಮಾಡ್ಕೊಂಡು ನಿಮಗೆ ಮಾಹಿತಿಯನ್ನು ನೀಡ್ತಾ ಇದ್ದೀನಿ. ಎಕ್ಸಾಮ್ನಲ್ಲಿ ಯಾವ ಥರ ಬೇಕಾದ್ರೂ ಕ್ವಶನ್ಗಳನ್ನು ಕೇಳ್ಬೋದು. ಸೊ ದಟ್ಸ್ ವೈ ತುಂಬ ಪ್ರೀ ಪ್ಲಾನ್ಡ್ ಆಗಿರಿ, ಪ್ಲಾನ್ ಕರೆಕ್ಟಾಗಿರಬೇಕು. 2021ಕ್ಕೆ ನಡೆಯುವಂತಹ ಜನಗಣತಿ ಭಾರತದ 16ನೇ ಜನಗಣತಿ. ಸ್ವತಂತ್ರ ಪೂರ್ವದಲ್ಲಿ 8 ಆಗಿದ್ದಾವೆ, ಸ್ವತಂತ್ರದ ನಂತರ 7 ಆಗಿದ್ದಾವೆ. ಈಗ ಆಗ್ತಾ ಇರ್ತಕ್ಕಂಥದ್ದು ಸ್ವತಂತ್ರದ ನಂತರ 8ನೇ ಜನಗಣತಿ ಅಂತ ಹೇಳಿ ನಾವು ಗಮನಿಸ್ತೇವೆ. 2021 ಮಾರ್ಚ್ 1ರಿಂದ ಇದೇನಾಗುತ್ತೆ ಅಂತಂದರೆ ಆರಂಭ ಆಗುತ್ತೆ. ಇದು ಭಾರತದ ಮೊದಲ ಡಿಜಿಟಲ್ ಸೆನ್ಸಸ್ ಅಂತ ಹೇಳಿ ನಾವು ಕರಿತೇವೆ. ವೈ ಡಿಜಿಟಲ್ ಸೆನ್ಸಸ್ ಅಂತ ಅಂದರೆ ಇಷ್ಟು ದಿನ ಪೇಪರು ಪೆನ್ನು ಇಟ್ಕೊಂಡು ಸೆನ್ಸಸ್ಸನ್ನು ಮಾಡ್ತಿದ್ರು. ಇನ್ಮೇಲೆ ಸೆನ್ಸಸ್ಗೆ ಹೋಗುವಂತಹ ಟೀಚರ್ಸ್ ಆಗಿರ್ಬೋದು ಅಥವಾ ಯಾವೇ ಅಧಿಕಾರಿಗಳಾಗಿರ್ಬೋದು ಆ್ಯಪ್ಗಳ ಮೂಲಕ ಮಾಹಿತಿಯನ್ನು ಫೀಡ್ ಮಾಡ್ತಾ ಹೋಗ್ತಾರೆ. ಇದು ಅತ್ಯಂತ ವೇಗವಾಗಿ ಅತ್ಯಂತ ಪ್ರಾಂಪ್ಟ್ ಆದಂತಹ ಮಾಹಿತಿ ಸಿಗಬೇಕು ಅನ್ನೋ ಕಾರಣಕ್ಕೆ, ಆಮೇಲೆ ಪೇಪರ್ ಪೆನ್ನಿನ ಒಂದು ಇದನ್ನು ತಡೆಯಬೇಕು ಅಂತಕ್ಕಂತಹ ನಿಟ್ಟಿನಲ್ಲಿ, ಸಂಪ್ರದಾಯವನ್ನು ತಡೆಯಬೇಕಂತ ನಿಟ್ಟಿನಲ್ಲಿ ಒಂದು ಆ್ಯಪನ್ನು ಇಂಟ್ರೊಡ್ಯೂಸ್ ಮಾಡಲಾಗಿದೆ. ಅದಕ್ಕೋಸ್ಕರ ವರ್ಕಿಂಗ್ ನಡೀತಾ ಇದೆ. ಸೊ ಡಿಜಿಟಲ್ ಸೆನ್ಸಸ್ ಅಂತ ಹೇಳಿ ಕರಿತೇವೆ. ಈ ಜನಗಣತಿಯ ಅಂಕಿಅಂಶಗಳು ನಮಗೆ 18 ಭಾಷೆಗಳಲ್ಲಿ ಸಂಗ್ರಹಿಸಲಾಗುತ್ತೆ. ಅವರ ರೀಜ್ನಲ್ ಲ್ಯಾಂಗ್ವೇಜಸ್ ಆಗಿರ್ಬೋದು. ಹಾಗೆ ಭಾರತದ 18 ಲ್ಯಾಂಗ್ವೇಜಸ್ಗಳಲ್ಲಿ ಏನು ಮಾಡಲಾಗುತ್ತೆ ಅಂತಂದರೆ ಸಂಗ್ರಹ ಮಾಡಲಾಗುತ್ತೆ. ಇದಕ್ಕೋಸ್ಕರ 12,000 ಕೋಟಿ ರೂವನ್ನು ಮೀಸಲಾಗಿ ಇಡಲಾಗಿದೆ. ಇದು ಕೇಂದ್ರ ಸರ್ಕಾರದ, ನಾನು ಆಲ್ರೆಡಿ ಫಸ್ಟ್ ಹೇಳಿದ ಹಾಗೆ ಕೇಂದ್ರ ಪಟ್ಟಿಯಲ್ಲಿ ಬರ್ತಕ್ಕಂಥ ವಿಚಾರ. ಇದು ಕೇಂದ್ರ ಸರ್ಕಾರಕ್ಕೆ ಸಂಬಂಧಿಸಿರುತ್ತೆ. ಇದಕ್ಕೂ ರಾಜ್ಯ ಸರ್ಕಾರಕ್ಕೂ ಯಾವುದೇ ಸಂಬಂಧ ಇಲ್ಲ. ಬಟ್ ಕೇಂದ್ರ ಸರ್ಕಾರದ ಆದೇಶದ ಮೇರೆಗೆ ಅಧಿಕಾರಿಗಳನ್ನು ಅಥವಾ ಸೆನ್ಸಸ್ಗೆ ಸಂಬಂಧಪಟ್ಟ ಹಾಗೆ ಮಾಹಿತಿಗಳನ್ನು ಒದಗಿಸುವಂಥ ಕಾರ್ಯವನ್ನು ರಾಜ್ಯ ಸರ್ಕಾರಗಳು ಮಾಡ್ತಾ ಹೋಗ್ತವೆ ಅಂತ ಹೇಳಿ ನಾವು ಗಮನಿಸ್ತೇವೆ. ನೆಕ್ಸ್ಟು ಒಂದಿಷ್ಟು ಮಾಹಿತಿ ನಿಮಗೆ ವಿಶೇಷ ಅಂಶಗಳಲ್ಲಿ ನಾವು ಗಮನಿಸಬೇಕಾಗುತ್ತೆ, ಅಧ್ಯಯನ ಮಾಡಬೇಕಾಗುತ್ತೆ. ಎಕ್ಸಾಮ್ಗಳಲ್ಲಿ ಡೈರೆಕ್ಟ್ ಕ್ವಶನ್ಗಳು ಬರ್ತಕ್ಕಂಥ ಚಾನ್ಸಸ್ಗಳು ಇರ್ತವೆ. ಭೌಗೋಳಿಕ ವಿಸ್ತೀರ್ಣದಲ್ಲಿ ಅತ್ಯಂತ ದೊಡ್ಡ ಜಿಲ್ಲೆ ಯಾವುದು ಅಂತಂದರೆ ಕಚ್ ಅಂತ ಹೇಳಿ ಕರಿತೇವೆ. ಗುಜರಾತ್ನಲ್ಲಿ ಬರ್ತಕ್ಕಂಥ ಕಚ್ಚು ಭೌಗೋಳಿಕ ವಿಸ್ತೀರ್ಣದಲ್ಲಿ ಅತ್ಯಂತ ದೊಡ್ಡ ಜಿಲ್ಲೆ ಅಂತ ಹೇಳಿ ಗುರುತಿಸ್ಕೊಳ್ಳುತ್ತೆ. 45,652 ಚದರ ಕಿಲೋಮೀಟರ್ ವಿಸ್ತೀರ್ಣವನ್ನು ಹೊಂದಿರತಕ್ಕಂಥ ಜಿಲ್ಲೆ. ನೆಕ್ಸ್ಟು ಅತ್ಯಂತ ಚಿಕ್ಕ ಜಿಲ್ಲೆ ಯಾವುದು ಅಂತಂದರೆ ಮಾಹೆ. ಪಾಂಡಿಚೇರಿಯಲ್ಲಿ ಬರ್ತಕ್ಕಂಥ ಮಾಹೆ 9 ಚದರ ಕಿಲೋಮೀಟರ್ ವಿಸ್ತೀರ್ಣವನ್ನು ಹೊಂದಿ ಅತ್ಯಂತ ಚಿಕ್ಕ ಜಿಲ್ಲೆ ಅಂತ ಹೇಳಿ ಗುರುತಿಸ್ಕೊಳ್ಳುತ್ತೆ. ಇನ್ನು ಜನಸಂಖ್ಯೆಯಲ್ಲಿ ಅತ್ಯಂತ ದೊಡ್ಡ ಜಿಲ್ಲೆ ಮಹಾರಾಷ್ಟ್ರದ ಥಾಣೆ ಅಂತಕ್ಕಂಥ ಜಿಲ್ಲೆ ಜನಸಂಖ್ಯೆಯಲ್ಲಿ ಅತ್ಯಂತ ದೊಡ್ಡ ಜಿಲ್ಲೆ ಅಂತ ಹೇಳಿ ಗಮನಿಸ್ತೇವೆ. ಅತ್ಯಂತ ಚಿಕ್ಕ ಜಿಲ್ಲೆ ದಿವಾಂಗ್ ವ್ಯಾಲಿ ಅಂತ ಹೇಳಿ ಕರೀತೇವೆ. ಅರುಣಾಚಲ ಪ್ರದೇಶದಲ್ಲಿ ಬರುತ್ತೆ ದಿವಾಂಗ್ ವ್ಯಾಲಿ ಅಂತಕ್ಕಂಥದ್ದು. 8,004 ಜನಸಂಖ್ಯೆಯನ್ನು ಹೊಂದಿದೆ. 8,004 ಜನಸಂಖ್ಯೆಯನ್ನು ಹೊಂದಿ ಅತ್ಯಂತ ಚಿಕ್ಕ ಜಿಲ್ಲೆ ಅಂತ ಹೇಳಿ ಗುರುತಿಸ್ಕೊಳ್ಳುತ್ತೆ. ಮಹಾರಾಷ್ಟ್ರ ಇನ್ನು ಥಾಣೆ ಅತಿ ಹೆಚ್ಚು ಕೋಟಿಗಳಲ್ಲಿದೆ, ಅದು ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರತಕ್ಕಂಥದ್ದು. ಇನ್ನು ಲಿಂಗಾನುಪಾತಕ್ಕೆ ಬಂದಾಗ ಅತಿ ಹೆಚ್ಚು ಲಿಂಗಾನುಪಾತವನ್ನು ಹೊಂದಿರತಕ್ಕಂಥ ಜಿಲ್ಲೆ ಮಾಹೆ, ಪಾಂಡಿಚೇರಿ 1,184 ಮಹಿಳೆಯರನ್ನು ಲಿಂಗಾನುಪಾತವನ್ನು ಹೊಂದಿದೆ. ಅಂತಂದರೆ 1000 ಪುರುಷರಿಗೆ 1,184 ಮಹಿಳೆಯರನ್ನು ಹೊಂದಿದೆ ಅಂತ ಹೇಳಿ ನಾವು ಗಮನಿಸ್ತೇವೆ. ದಿವು ಮತ್ತು ದಮನ್ ಅತಿ ಕಡಿಮೆ ಲಿಂಗಾನುಪಾತವನ್ನು ಹೊಂದಿರತಕ್ಕಂಥ ಜಿಲ್ಲೆ. ಅದರಲ್ಲಿ ದಮನ್ ಅಂತಕ್ಕಂಥ ಜಿಲ್ಲೆ ಬರುತ್ತೆ, ಅತಿ ಕಡಿಮೆ ಲಿಂಗಾನುಪಾತವನ್ನು ಹೊಂದಿದೆ, 534 ಅಂತ ಹೇಳಿ ಗಮನಿಸ್ತೇವೆ. ನೆಕ್ಸ್ಟ್ ಜನಸಾಂದ್ರತೆ, ಅತಿ ಹೆಚ್ಚು ಜನಸಾಂದ್ರತೆಯನ್ನು ಹೊಂದಿರತಕ್ಕಂತಹ ಜಿಲ್ಲೆ ಅಂತೇಳಿ ನೋಡಿದಾಗ ಈಸ್ಟರ್ನ್ ದೆಹಲಿ, ಒಂದು ಚದರ ಕಿಲೋಮೀಟರ್ನಲ್ಲಿ ವಾಸಿಸುವಂತಹ ಜನರ ಪ್ರಮಾಣ ಅಂತ ಏನು ಕರಿತೇವೆ. ಈಸ್ಟರ್ನ್ ದೆಹಲಿ ಏನಿದೆ ಇದು ಅತ್ಯಂತ ಹೆಚ್ಚು, ಈಶಾನ್ಯ ದೆಹಲಿ ಅಂತ ಹೇಳಿ ನಾವು ಗಮನಿಸ್ತೇವೆ. 37,346 ಜನ ಒಂದು ಚದರ ಕಿಲೋಮೀಟರ್ ಪ್ರದೇಶದಲ್ಲಿ ವಾಸಿಸ್ತಾರೆ ಅಂತ ಹೇಳಿ ಗಮನಿಸ್ತೇವೆ. ನೆಕ್ಸ್ಟ್ ಅತಿ ಕಡಿಮೆ ದಿವಾಂಗ್ ವ್ಯಾಲಿ ಅರುಣಾಚಲ ಪ್ರದೇಶದಲ್ಲಿ ಬರುತ್ತೆ, ಒಬ್ಬರು
1 ಚದರ ಕಿಲೋಮೀಟರ್ ಪ್ರದೇಶದಲ್ಲಿ ಒಬ್ಬರು ಅಲ್ಲಿ ವಾಸಿಸ್ತಾರೆ ಅಂತೇಳಿ ನಾವು ಗಮನಿಸ್ತೇವೆ. ಯಾಕಂತಂದರೆ ಅತಿ ಕಡಿಮೆ ಜನಸಾಂದ್ರತೆಯನ್ನು ಹೊಂದಿರತಕ್ಕಂಥ ರಾಜ್ಯ ಕೂಡ ಅರುಣಾಚಲ ಪ್ರದೇಶ, 17 ಜನ ವಾಸಿಸ್ತಾರೆ ಅಲ್ಲಿ. ಸೊ ಈ ನಿಟ್ಟಿನಲ್ಲಿ ಅತಿ ಕಡಿಮೆ ಜಿಲ್ಲೆ ಅಂತೇಳಿ ನೋಡಿದಾಗ ದಿವ್ಯಾಂಗ ವ್ಯಾಲಿ ಅಂತೇಳಿ ನೋಡ್ತೇವೆ. ಇನ್ನು ಸಾಕ್ಷರತೆಯಲ್ಲಿ ಅತಿ ಕಡಿಮೆ ಸಾಕ್ಷರತೆಯನ್ನು, ಅತಿ ಹೆಚ್ಚು ಸಾಕ್ಷರತೆಯನ್ನು ಹೊಂದಿರತಕ್ಕಂತಹ ಜಿಲ್ಲೆ ಯಾವುದು ಅಂದರೆ ಸರ್ಚಿಪ್ ಅಂತಕ್ಕಂಥದ್ದು. ಸರ್ಚಿಪ್ ಮಿಜೋರಾಂನಲ್ಲಿ ಬರುತ್ತೆ. 97.91% ಸಾಕ್ಷರತೆ ಇದೆ ಅಂತ ಹೇಳಿ ನಾವು ಗಮನಿಸ್ತೇವೆ. ನೆಕ್ಸ್ಟು ಅಲಿರಾಜ್ಪುರ ಅತಿ ಕಡಿಮೆ ಸಾಕ್ಷರತೆಯನ್ನು ಹೊಂದಿರತಕ್ಕಂತಹ ಒಂದು ಜಿಲ್ಲೆ ಅಂತ ಹೇಳಿ ಗುರುತಿಸ್ತೇವೆ. ಮಧ್ಯಪ್ರದೇಶದಲ್ಲಿ ಬರುತ್ತೆ. 36.10% ಏನು ಸಾಕ್ಷರತೆಯನ್ನು ಹೊಂದಿದೆ. ನೆಕ್ಸ್ಟು ಇನ್ನು ಜನಸಂಖ್ಯಾ ಬೆಳವಣಿಗೆ ದರಕ್ಕೆ ಬಂದಾಗ ಕುರೆಂಕುಮೆ ಅಂತಕ್ಕಂತಹ ಒಂದು ಜಿಲ್ಲೆ ಬರುತ್ತೆ. ಇದು ಅರುಣಾಚಲ ಪ್ರದೇಶದಲ್ಲಿ ಬರ್ತಕ್ಕಂಥ ಜಿಲ್ಲೆ. 111.01 ಜನಸಂಖ್ಯಾ ಬೆಳವಣಿಗೆ ದರವನ್ನು ಹೊಂದಿದೆ. ನೆಕ್ಸ್ಟು ಲಾಂಗ್ ಲೇಹ್ ಅಂತಕ್ಕಂಥದ್ದು, ಲಾಂಗ್ ಲೇಹ್ ಅಂತ ಹೇಳಿ ಕರಿತೇವೆ, ಲಾಂಗ್ ಲೇಂಗ್ ಅಂತ ಹೇಳಿ ಕರಿತೇವೆ. ನಾಗಾಲ್ಯಾಂಡ್ನಲ್ಲಿ ಬರ್ತಕ್ಕಂಥ ಒಂದು ಜಿಲ್ಲೆ. ಇಲ್ಲಿ ಮೈನಸ್ ಆಗಿದೆ, -58 ಅಂತ, ಅಂದರೆ ಜನಸಂಖ್ಯೆ ಕಡಿಮೆ ಆಗ್ತಾ ಇರೋದನ್ನು ನಾವು ಗಮನಿಸ್ತೇವೆ. ನಾಗಾಲ್ಯಾಂಡ್ನಲ್ಲಿ ಬರ್ತಕ್ಕಂಥ ಜಿಲ್ಲೆ. ಇವುಗಳ ಬಗ್ಗೆ ನಮಗೆ ಒಂದು ಸ್ವಲ್ಪ ಮಾಹಿತಿ ಇರಬೇಕಾಗುತ್ತೆ. ನೆಕ್ಸ್ಟ್ ಬಂದಾಗ ಅತಿ ಹೆಚ್ಚು ಸಾಕ್ಷರತೆಯನ್ನು ಹೊಂದಿರತಕ್ಕಂತಹ ಜಿಲ್ಲೆಗಳ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು, ಒಂದು ಟಾಪ್ 4 ಜಿಲ್ಲೆಗಳು ಅಂತ ಹೇಳಿ ನೋಡಿದಾಗ ಸರ್ಚಿಪ್ ಮಿಜೋರಾಂ 97.91%. ಸೆಕೆಂಡು ಐಜ್ವಾಲ್ ಅಂತಕ್ಕಂಥದ್ದು, ಮಿಜೋರಾಂನ ರಾಜಧಾನಿ ಐಜ್ವಾಲ್ ಅಂತಕ್ಕಂಥದ್ದು, ಇಲ್ಲಿ 97.89%. ಮಾಹೆ ಪಾಂಡಿಚೇರಿ 97.87%. ನೆಕ್ಸ್ಟ್ ಕೊಟ್ಟಾಯಂ ಕೇರಳ 97.21% ಅಂತ ಹೇಳಿ ಕರಿತೇವೆ. ನೆಕ್ಸ್ಟ್ ಅತಿ ಕಡಿಮೆ ಸಾಕ್ಷರತೆಯನ್ನು ಹೊಂದಿರತಕ್ಕಂತಹ ಜಿಲ್ಲೆಗಳು ಅಂತೇಳಿ ನೋಡಿದಾಗ ಅಲಿರಾಜ್ಪುರ ಮಧ್ಯಪ್ರದೇಶ, ಬಿಜಾಪುರ ಛತ್ತೀಸ್ಗಢದಲ್ಲಿ ಬರ್ತಕ್ಕಂತಹ ಜಿಲ್ಲೆ, ಬಿಜಾಪುರ ಅಂತಕ್ಕಂಥ ಒಂದು ಜಿಲ್ಲೆ ಬರುತ್ತೆ, ಬಿಜಾಪುರ. ನೆಕ್ಸ್ಟು ದಾಂತೇವಾಡ ಅಂತಕ್ಕಂಥದ್ದು ಛತ್ತೀಸ್ಗಢದಲ್ಲಿ ಬರ್ತಕ್ಕಂಥ ಒಂದು ಜಿಲ್ಲೆ. ಇದು ಕೂಡ ಅತಿ ಕಡಿಮೆ ಸಾಕ್ಷರತೆಯನ್ನು ಹೊಂದಿರತಕ್ಕಂಥ ಜಿಲ್ಲೆ ಅಂತ ಹೇಳಿ ಗಮನಿಸ್ತೇವೆ. ಯಾಕೆಂದರೆ KPSCಯಲ್ಲಿ ತುಂಬ ಸಾರಿ ಇವನ್ನ ಅನಾಲಿಸಿಸ್ ಮಾಡೋಕ್ಕೋಸ್ಕರ ಕ್ವಶನ್ಗಳನ್ನ ಕೊಟ್ಟಿದ್ದಾನೆ, ಅದಕ್ಕೋಸ್ಕರ ಇವುಗಳನ್ನು ಹೇಳ್ತಾ ಇರೋದು. ನೆಕ್ಸ್ಟ್ 2011 ಜನಗಣತಿಯಂತೆ ಅತಿ ಹೆಚ್ಚು ಲಿಂಗಾನುಪಾತವನ್ನು ಹೊಂದಿರತಕ್ಕಂಥ ಜಿಲ್ಲೆಗಳ ಪಟ್ಟಿಯನ್ನು ನೋಡಿದಾಗ ಮಾಹೆ ಪಾಂಡಿಚೇರಿ 1184, ಅಲ್ಮೋರಾ ಉತ್ತರಾಖಂಡ 1139, ಕನ್ನೂರು ಕೇರಳ 1136 ಅಂತ ಹೇಳಿ ನಾವು ಗಮನಿಸ್ತೇವೆ. 2011 ಜನಗಣತಿಯಂತೆ ಅತಿ ಕಡಿಮೆ ಲಿಂಗಾನುಪಾತವನ್ನು ಹೊಂದಿರತಕ್ಕಂಥ ಜಿಲ್ಲೆಗಳು ಅಂತ ಹೇಳಿ ನೋಡಿದಾಗ ದಮನ್, ಈಗ ಆಲ್ರೆಡಿ ಹೇಳಿದಾಗ 534, ಲೇಹ್ ಜಮ್ಮು ಕಾಶ್ಮೀರದಲ್ಲಿ ಬರ್ತಕ್ಕಂಥ ಲೇಹ್ 690 ಅಂತ ಹೇಳಿ ನಾವು ನೋಡ್ತೇವೆ, ತವಾಂಗ್ 714 ಅಂತ ಹೇಳಿ ನಾವು ಗಮನಿಸ್ತೇವೆ. ನೆಕ್ಸ್ಟ್ ಬಂದಾಗ ಕರ್ನಾಟಕದ ಜನಸಂಖ್ಯೆಯ ಬಗ್ಗೆ ನಿಮಗೆ ಮಾಹಿತಿಯನ್ನು ನಾನು ಹಿಂದೆ ನೀಡಿರಲಿಲ್ಲ, ಒಂದಿಷ್ಟು ಅಲ್ಲಿ ಹೇಳಿದ್ದೆ ನಿಮಗೆ, ನಾನು ಇಷ್ಟಿಷ್ಟು ಇರುತ್ತೆ ಅಂತ ಹೇಳಿ ಮಾಹಿತಿಯನ್ನು ಹೇಳಿದ್ದೆ. ಬಟ್ ಇಲ್ಲಿ ನಿಮಗೆ ಕ್ಲಾರಿಟಿಯನ್ನು ಕೊಡ್ತೀನಿ. ಕರ್ನಾಟಕದಲ್ಲಿ 30 ಜಿಲ್ಲೆಗಳೇನಿದ್ದಾವೆ, ಜನನ ದರ ಎಷ್ಟಿದೆ ಅಂತ ಹೇಳಿ ನೋಡಿದಾಗ ಕರ್ನಾಟಕದ ಜನನ ದರ ಅಂತಂದ್ರೆ ಏನು ಅಂತ ಹೇಳಿ ಹಿಂದಿನ ವಿಡಿಯೋದಲ್ಲಿ ನಿಮಗೆ ಕ್ಲಾರಿಟಿ ಕೊಟ್ಟಿದ್ದೇನೆ. ಮರಣ ದರ ಅಂದ್ರೇನು, ಶಿಶು ಮರಣ ದರ ಅಂದ್ರೇನು, ತಾಯ್ತನದ ಮರಣ ದರ ಅಂದ್ರೇನು, ಜೀವನ ನಿರೀಕ್ಷೆ ಅಂತಂದ್ರೇನು, ಇದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೇನೆ. ಜನನ ದರ ಅಂತ ಹೇಳಿ ನೋಡಿದಾಗ 19.2 ಇದೆ ಜನನ ದರ. ಮರಣ ದರ 7.1 ಇದೆ. ನೆಕ್ಸ್ಟ್ ಶಿಶು ಮರಣ ದರ 31 ಇದೆ. ತಾಯ್ತನದ ಮರಣ ದರ 133 ಇದೆ. ಜೀವನ ನಿರೀಕ್ಷೆ 63 ವರ್ಷ. ಕರ್ನಾಟಕದಲ್ಲಿ ಒಬ್ಬ ವ್ಯಕ್ತಿಯ ಜೀವನ ನಿರೀಕ್ಷೆ ಎಷ್ಟು ಅಂತಂದರೆ 63 ವರ್ಷ ಅಂತ ಹೇಳಿ ನೋಡ್ತೇವೆ. ಕರ್ನಾಟಕದ ಜಿಲ್ಲೆಗಳು 30 ಜಿಲ್ಲೆಗಳಿದ್ದಾವೆ, ನಮಗೆ ಗೊತ್ತಿದೆ. ಇತ್ತೀಚೆಗೆ ರಚನೆ ಆದಿದ್ದು ಯಾದಗಿರಿ ಅಂತ ಹೇಳಿ ನಾವು ಗಮನಿಸ್ತೇವೆ. ತಾಲೂಕುಗಳು 176 ಇದ್ವು, ಅದಕ್ಕೆ ಕಿತ್ತೂರನ್ನು ಸೇರಿಸಿ 177 ಮಾಡಲಾಯಿತು. ಪ್ಲಸ್ ಈಗ 49, ಒಟ್ಟು ಟೋಟಲ್ 226 ತಾಲೂಕುಗಳು ಆಗಬೇಕು ಅಂತಕ್ಕಂಥ ಒಂದು ಪ್ರೊಸೆಸ್ ನಡೀತಾ ಇದೆ. ಬಟ್ ಎಷ್ಟು ಅಂತಂದರೆ 226. ಹೋಬಳಿಗಳು 747 ಹೋಬಳಿಗಳನ್ನು ಗಮನಿಸ್ತೇವೆ. ನಗರಗಳು 347 ನಗರಗಳು. ಕಂದಾಯ ವಿಭಾಗಗಳು ಅಂತ ಹೇಳಿ ನೋಡಿದಾಗ 4 ಕಂದಾಯ ವಿಭಾಗಗಳಿದ್ದಾವೆ. ಬೆಂಗಳೂರು, ಮೈಸೂರು, ಕಲಬುರಗಿ, ಬೆಳಗಾವಿ ಅಂತ ಹೇಳಿ ನೋಡ್ತೇವೆ. ಹಳ್ಳಿಗಳು 29,340 ಹಳ್ಳಿಗಳಿದ್ದಾವೆ. ಗ್ರಾಮ ಪಂಚಾಯಿತಿಗಳು ಅಂತ ಹೇಳಿ ನೋಡಿದಾಗ 6,068 ಗ್ರಾಮ ಪಂಚಾಯಿತಿಗಳನ್ನು ನೋಡ್ತೇವೆ. ಕರಾವಳಿ ತೀರ ಅಂತ ಹೇಳಿ ನೋಡಿದಾಗ 320 ಕಿಲೋಮೀಟರ್ ಕರಾವಳಿ ತೀರವನ್ನು ನೋಡ್ತೇವೆ. 3 ಜಿಲ್ಲೆಗಳು ಮಾತ್ರ ಕರಾವಳಿನ ಹಂಚಿಕೊಂಡಿರೋದು, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಉಡುಪಿ, ಮಿಡ್ಲಲ್ಲಿ ಬರ್ತಕ್ಕಂಥ ಉಡುಪಿ ಅಂತ ಹೇಳಿ ನಾವು ಗಮನಿಸ್ತೇವೆ. ನೆಕ್ಸ್ಟು ಕರ್ನಾಟಕದಲ್ಲಿ ವಿಸ್ತೀರ್ಣದಲ್ಲಿ ಅತಿ ದೊಡ್ಡ ಜಿಲ್ಲೆಗಳು ಅಂತ ಹೇಳಿ ನೋಡಿದಾಗ ಬೆಳಗಾವಿ ಜಿಲ್ಲೆ ಅತಿ ಹೆಚ್ಚು ವಿಸ್ತೀರ್ಣವನ್ನು ಹೊಂದಿದೆ, 7% ವಿಸ್ತೀರ್ಣವನ್ನು ಹೊಂದಿದೆ. ಕಲಬುರಗಿ, ಸ್ಟ್ಯಾಟಿಸ್ಟಿಕ್ಸನ್ನು ನಿಮಗೆ ಕರೆಕ್ಟಾಗಿ ನಾನು ಇಲ್ಲಿ ಡಿಸ್ಪ್ಲೇ ಮಾಡಿದ್ದೇನೆ. ಸ್ಟ್ಯಾಟಿಸ್ಟಿಕ್ಸನ್ನೇ ಹೇಳ್ತಾ ನಿಂತೆ ಅಂತಂದರೆ ಬೋರ್ ಹೊಡೆಯುತ್ತೆ ನಿಮಗೆ. ಸೊ ಸ್ಟ್ಯಾಟಿಸ್ಟಿಕ್ಸನ್ನು ಇಲ್ಲಿ ಬರ್ತಾ ಇರುತ್ತೆ, ಸ್ಟ್ಯಾಟಿಸ್ಟಿಕ್ಸನ್ನು ನೋಡ್ಕೊಳ್ತಾ ಹೋಗಿ ನಾನು ನಿಮಗೆ ಜಿಲ್ಲೆಗಳ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಹೋಗ್ತೇನೆ. ಬೆಳಗಾವಿ ಅತಿ ಹೆಚ್ಚು, ಕಲಬುರಗಿ ಸೆಕೆಂಡು, ತುಮಕೂರು, ವಿಜಯಪುರ, ಉತ್ತರ ಕನ್ನಡ ಅಂತ ಹೇಳಿ ಕರಿತೇವೆ. ಇವು ವಿಸ್ತೀರ್ಣದಲ್ಲಿ ಟಾಪ್ 5 ಜಿಲ್ಲೆಗಳು ಅಂತ ಹೇಳಿ ನಾವು ಗಮನಿಸ್ತೇವೆ. ಸ್ಟ್ಯಾಟಿಸ್ಟಿಕ್ಸನ್ನು ಎಷ್ಟೆಷ್ಟಿದೆ ಅಂತ ಹೇಳಿ ನಿಮಗೆ ಕೊಟ್ಟಿದ್ದೇನೆ. ಸ್ಟ್ಯಾಟಿಸ್ಟಿಕ್ಸ್ಗಿಂತ ನೀವು ಟಾಪ್ 5ಗಳನ್ನಾದರೂ ನೆನಪಿಟ್ಕೊಂಡಿರಬೇಕಾಗುತ್ತೆ. ಯಾಕಂತಂದರೆ KPSC ಅವರು ಇವುಗಳನ್ನು ಕೊಟ್ಟು ಆರ್ಡರ್ ವೈಸ್ ಬರೀರಿ ಅಂತ ಹೇಳ್ಬೋದು. ಸೊ ದಟ್ಸ್ ವೈ ಸ್ವಲ್ಪ ಇಂಪಾರ್ಟೆಂಟ್ ಆಗುತ್ತೆ. ನಿಮಗೆ ಸ್ಟ್ಯಾಟಿಸ್ಟಿಕ್ಸ್ ಏನು ಕೇಳಲ್ಲ, ಬಟ್ ನಮಗೆ ಗೊತ್ತಿದ್ರೆ ಅಡ್ಡಿ ಇಲ್ಲ. ನೆಕ್ಸ್ಟು
ವಿಸ್ತೀರ್ಣದಲ್ಲಿ ಅತಿ ಚಿಕ್ಕ ಜಿಲ್ಲೆಗಳು ಅಂತೇಳಿ ನೋಡಿದಾಗ ಬೆಂಗಳೂರು ನಗರ ಫಸ್ಟು, ಬೆಂಗಳೂರು ಗ್ರಾಮಾಂತರ, ರಾಮನಗರ, ಉಡುಪಿ, ಕೋಲಾರ ಅಂತೇಳಿ ನಾವು ಗಮನಿಸ್ತೇವೆ. ವಿಸ್ತೀರ್ಣದಲ್ಲಿ ಅತ್ಯಂತ ಚಿಕ್ಕ ಜಿಲ್ಲೆಗಳು ಅಂತ ಹೇಳಿ ಗುರುತಿಸ್ಕೊಳ್ತವೆ. ನೆಕ್ಸ್ಟು ಜನಸಾಂದ್ರತೆಯನ್ನು ಹೆಚ್ಚು ಹೊಂದಿರುವಂತಹ ಜಿಲ್ಲೆಗಳು ಅಂತ ಹೇಳಿ ನೋಡಿದಾಗ ಬೆಂಗಳೂರು ನಗರ ಅತಿ ಹೆಚ್ಚು ಜನಸಾಂದ್ರತೆಯನ್ನು 4378 ಜನಸಾಂದ್ರತೆಯನ್ನು ಹೊಂದಿದೆ. ಜನಭರಿತವಾದಂತಹ ಜಿಲ್ಲೆ ಅಂತ ಹೇಳಿ ಇದು ನಗರ ಅಂತ ಹೇಳಿ ಗುರುತಿಸ್ಕೊಳ್ಳುತ್ತೆ. ನೆಕ್ಸ್ಟು ದಕ್ಷಿಣ ಕನ್ನಡ ಸೆಕೆಂಡ್ನೇ ಸ್ಥಾನದಲ್ಲಿದೆ 457, ಬೆಂಗಳೂರು ಗ್ರಾಮಾಂತರ 441, ಮೈಸೂರು 497, ಧಾರವಾಡ 434 ಅಂತ ಹೇಳಿ ನಾವು ಗಮನಿಸ್ತೇವೆ. ಅದು 497 ಅಲ್ಲ, 437 ಅಂತ ಹೇಳಿ ನಾವು ಗಮನಿಸ್ತೇವೆ. 437 ಮೈಸೂರು. ಸೊ ಅದೊಂದು ಸ್ವಲ್ಪ ಕ್ಲಾರಿಟಿ ಇರಲಿ. ನೆಕ್ಸ್ಟು ಜನಸಾಂದ್ರತೆ ಕಡಿಮೆ ಹೊಂದಿರುವ ಜಿಲ್ಲೆಗಳು ಅಂತ ಹೇಳಿ ನೋಡಿದಾಗ ಕೊಡಗು 135 ಜನರಿದ್ದಾರೆ ಒಂದು ಚದರ ಕಿಲೋಮೀಟರ್ ಪ್ರದೇಶದಲ್ಲಿ. ಹಿಂಗೊಂದು ಕಿಲೋಮೀಟ್ರ್, ಹಿಂಗೊಂದು ಕಿಲೋಮೀಟ್ರ್, ಹಿಂಗೊಂದು ಕಿಲೋಮೀಟ್ರ್, ಹಿಂಗೊಂದು ಕಿಲೋಮೀಟ್ರ್, ಹಿಂಗೊಂದು ಕಿಲೋಮೀಟ್ರ್, ಒಟ್ಟು ಒಂದು ಚದರ ಅಂತಂದರೆ ಇದರಲ್ಲಿ ಹಿಂಗೆ 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 ಒಂದೊಂದು ಕಿಲೋಮೀಟ್ರಲ್ಲಿ ವಾಸಿಸುವಂಥ ಜನರ ಪ್ರಮಾಣ ಅಂತೇಳಿ ನಾವು ಗಮನಿಸ್ತೇವೆ. ಕೊಡಗು 135, ಉತ್ತರ ಕನ್ನಡ, ಚಿಕ್ಕಮಗಳೂರು, ಚಾಮರಾಜನಗರ, ಚಿತ್ರದುರ್ಗ ಇಲ್ಲೇನು ಕೊಟ್ಟಿದ್ದೇನೆ ಲಿಸ್ಟು, ಇದರ ಪ್ರಕಾರ ಜನಸಾಂದ್ರತೆಯನ್ನು ಹೊಂದಿದ್ದಾವೆ ಕಡಿಮೆ. ನೆಕ್ಸ್ಟು ಅತಿ ದೊಡ್ಡ ಜಿಲ್ಲೆಗಳು ಅಂತ ಹೇಳಿ ನೋಡಿದಾಗ, ಜನಸಂಖ್ಯೆಯಲ್ಲಿ ಅತಿ ದೊಡ್ಡ ಜಿಲ್ಲೆಗಳು ಅಂತ ಹೇಳಿ ನೋಡಿದಾಗ ಬೆಂಗಳೂರು ನಗರ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿದೆ. ನೆಕ್ಸ್ಟು ಬೆಳಗಾವಿ ಸೆಕೆಂಡ್ನೇ ಸ್ಥಾನದಲ್ಲಿದೆ, ಮೈಸೂರು 3ನೇ ಸ್ಥಾನದಲ್ಲಿದೆ, ತುಮಕೂರು 4ನೇ ಸ್ಥಾನದಲ್ಲಿದೆ, ಕಲಬುರಗಿ 5ನೇ ಸ್ಥಾನದಲ್ಲಿದೆ ಅಂತೇಳಿ ನಾವು ಗಮನಿಸ್ತೇವೆ. ಅಂತಂದರೆ ಜನಸಂಖ್ಯಾವಾರು ನೋಡಿದಾಗ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರತಕ್ಕಂಥದ್ದು ಬೆಂಗಳೂರು ನಗರ ಜಿಲ್ಲೆ ಅಂತೇಳಿ ನಾವು ಗಮನಿಸ್ತೇವೆ. ನೆಕ್ಸ್ಟು ಜನಸಂಖ್ಯೆಯಲ್ಲಿ ಅತಿ ಚಿಕ್ಕ ಜಿಲ್ಲೆಗಳು ಅಂತೇಳಿ ನೋಡಿದಾಗ ಕೊಡಗು ಜಿಲ್ಲೆ ಜನಸಂಖ್ಯೆಯಲ್ಲಿ ಅತ್ಯಂತ ಚಿಕ್ಕ ಜಿಲ್ಲೆ, ಬೆಂಗಳೂರು ಗ್ರಾಮಾಂತರ ಅತ್ಯಂತ ಚಿಕ್ಕ ಜಿಲ್ಲೆ, ಚಾಮರಾಜನಗರ ಅತ್ಯಂತ ಚಿಕ್ಕ ಜಿಲ್ಲೆ, ಗದಗ, ನೆಕ್ಸ್ಟು ರಾಮನಗರ ಅಂತೇಳಿ ನೋಡ್ತೇವೆ. ಟಾಪ್ 5 ನೀಡ್ತಾ ಇದ್ದೀನಿ. ಅದಕ್ಕೆ ಸಂಬಂಧಪಟ್ಟಂಗೆ ಸ್ಟಾಟಿಸ್ಟಿಕ್ಸನ್ನು ಕೂಡ ನಿಮಗೆ ಒದಗಿಸಿದ್ದೀನಿ. ನೆಕ್ಸ್ಟ್ ಬಂದಾಗ ಅಧಿಕ ಜನಸಂಖ್ಯಾ ಬೆಳವಣಿಗೆ ದರವನ್ನು ಹೊಂದಿರತಕ್ಕಂಥ ಜಿಲ್ಲೆಗಳು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸ್ನೇಹಿತರೆ. KPSCಯಲ್ಲಿ ಈ ಥರದ ಕ್ವಶನ್ಗಳು ತುಂಬ ರೈಸ್ ಆಗ್ತಿದ್ದಾವೆ. ಸೊ ಜಿಲ್ಲೆಗಳು ಅಂತೇಳಿ ನೋಡಿದಾಗ ಬೆಂಗಳೂರು ಅತಿ ಹೆಚ್ಚು ಜನಸಂಖ್ಯಾ ಬೆಳವಣಿಗೆ ದರವನ್ನು ಹೊಂದಿದೆ, ಯಾದಗಿರಿ ಸೆಕೆಂಡ್ನೇ ಸ್ಥಾನದಲ್ಲಿದೆ, ಬಳ್ಳಾರಿ 3ನೇ ಸ್ಥಾನ, ವಿಜಯಪುರ 4ನೇ ಸ್ಥಾನ, ಕಲಬುರಗಿ 5ನೇ ಸ್ಥಾನ. ಆ್ಯಕ್ಚುಲಿ ಈ ಉಷ್ಣ ಪ್ರದೇಶ ಏನಿರುತ್ತೆ, ಉಷ್ಣ ಪ್ರದೇಶ ಜನಸಂಖ್ಯೆಯನ್ನು ಹೆಚ್ಚು ಮಾಡೋದಕ್ಕೆ ಹೆಲ್ಪ್ ಮಾಡ್ತಕ್ಕಂಥ ಪ್ರದೇಶ, ಜನಸಂಖ್ಯೆ ಬೆಳವಣಿಗೆ ದರ ಅತಿ ಹೆಚ್ಚು ಇರತಕ್ಕಂಥ ಪ್ರದೇಶ ಅಂತೇಳಿ ಗುರುತಿಸ್ಕೊಳುತ್ತೆ. ಬೆಂಗಳೂರು ನಮಗೆಲ್ಲ ಗೊತ್ತಿದೆ, ಪಾಪ್ಯುಲೇಷನ್ ಹೈ ಇದೆ, ದಟ್ಸ್ ವೈ ಅಲ್ಲಿ ಜನಸಂಖ್ಯೆ ಬೆಳವಣಿಗೆ ದರ ಕೂಡ ಅಧಿಕ ಆಗಿದೆ ಅಂತೇಳಿ ನಾವು ಗಮನಿಸ್ತೇವೆ. ಹೆಚ್ಚು ಸಾಕ್ಷರತೆಯನ್ನು ಹೊಂದಿರತಕ್ಕಂಥ ಜಿಲ್ಲೆಗಳು ಅಂತ ಹೇಳಿ ನೋಡಿದಾಗ ದಕ್ಷಿಣ ಕನ್ನಡ ಮೊದಲ ಸ್ಥಾನದಲ್ಲಿದೆ, ಬೆಂಗಳೂರು ಸೆಕೆಂಡು, ಉಡುಪಿ 3, ಉತ್ತರ ಕನ್ನಡ 4, ಕೊಡಗು 5ನೇ ಸ್ಥಾನದಲ್ಲಿದೆ ಅಂತೇಳಿ ನಾವು ಗಮನಿಸ್ತೇವೆ. ನೆಕ್ಸ್ಟ್ ಕಡಿಮೆ ಸಾಕ್ಷರತೆಯನ್ನು ಹೊಂದಿರತಕ್ಕಂಥ ಜಿಲ್ಲೆಗಳು ಅಂತೇಳಿ ನೋಡಿದಾಗ ಯಾದಗಿರಿ ಫಸ್ಟು, ರಾಯಚೂರು ಸೆಕೆಂಡು, ಚಾಮರಾಜನಗರ 3, ಕಲಬುರಗಿ 4, ವಿಜಯಪುರ 5 ಅಂತ ಹೇಳಿ ನೋಡ್ತೇವೆ ಕಡಿಮೆ ಸಾಕ್ಷರತೆಯನ್ನು ಹೊಂದಿರತಕ್ಕಂಥ ಜಿಲ್ಲೆಗಳು. ನೆಕ್ಸ್ಟು ಕಡಿಮೆ ಜನಸಂಖ್ಯೆ ಬೆಳವಣಿಗೆ ದರವನ್ನು ಹೊಂದಿರತಕ್ಕಂಥ ಜಿಲ್ಲೆಗಳು ಅಂತ ಹೇಳಿ ನೋಡಿದಾಗ ಚಿಕ್ಕಮಗಳೂರು ಅತ್ಯಂತ ಕಡಿಮೆ ಜನಸಂಖ್ಯೆ ಬೆಳವಣಿಗೆ ದರವನ್ನು ಹೊಂದಿದೆ, ಕೊಡಗು 2ನೇ ಸ್ಥಾನದಲ್ಲಿದೆ, ಮಂಡ್ಯ 3ನೇ ಸ್ಥಾನದಲ್ಲಿದೆ, ಹಾಸನ 4ನೇ ಸ್ಥಾನದಲ್ಲಿದೆ, ತುಮಕೂರು 5ನೇ ಸ್ಥಾನದಲ್ಲಿದೆ ಅಂತ ಹೇಳಿ ನಾವು ಗಮನಿಸ್ತೇವೆ. ಇನ್ನು ಕರ್ನಾಟಕದ 30ನೇ ಜಿಲ್ಲೆಯಾಗಿ ರಚನೆಯಾದಂತಹ ಜಿಲ್ಲೆ ಕಲಬುರಗಿ ಜಿಲ್ಲೆ ಏಪ್ರಿಲ್ 10, 2010 ರಚನೆಯಾಗುತ್ತೆ. ಯಾದಗಿರಿ ಜಿಲ್ಲೆ ಕಲಬುರಗಿ ಜಿಲ್ಲೆಯಿಂದ ಪ್ರತ್ಯೇಕಗೊಂಡು ಯಾದಗಿರಿ ಜಿಲ್ಲೆ ರಚನೆಯಾಗುತ್ತೆ ಅಂತ ಹೇಳಿ ನಾವು ಗಮನಿಸ್ತೇವೆ. ಇದು ಕರ್ನಾಟಕದ 30ನೇ ಜಿಲ್ಲೆ ಅಂತ ಹೇಳಿ ನಾವು ಗಮನಿಸ್ತೇವೆ. ನೆಕ್ಸ್ಟ್ ಬಂದಾಗ ಕರ್ನಾಟಕದ ಪ್ರಥಮ 10 ಜನಭರಿತ ನಗರಗಳು ಅಂತ ಹೇಳಿ ನೋಡಿದಾಗ 2011ರಲ್ಲಿ ಸ್ಟ್ಯಾಟಿಸ್ಟಿಕ್ಸ್ ಪ್ರಕಾರ ಟಾಪ್ 10 ನಗರಗಳು ಅಂತೇಳಿ ನೋಡಿದಾಗ ಮೊದಲನೇ ಸ್ಥಾನದಲ್ಲಿ ಬೆಂಗಳೂರು, ತುಂಬ ಹೈ, ಈಗ 1 ಕೋಟಿ ಮೀರಿದೆ ಜನಸಂಖ್ಯೆ. ಸೊ ಅಲ್ಲಿ 2011ರ ಜನಗಣತಿ ಪ್ರಕಾರ 84,000 ಚಿಲ್ಲರೆ ಇದೆ. ಬಟ್ ಈಗ ಏನು ಅಂತಂದರೆ ಜಾಸ್ತಿ ಆಗಿದೆ. ಬೆಂಗಳೂರು, ಮೈಸೂರು, ಹುಬ್ಬಳ್ಳಿ ಧಾರವಾಡ, ಮಂಗಳೂರು, ಬೆಳಗಾವಿ, ಕಲಬುರಗಿ, ದಾವಣಗೆರೆ, ಬಳ್ಳಾರಿ, ವಿಜಯಪುರ, ಶಿವಮೊಗ್ಗ ಅಂತೇಳಿ ನಾವು ನೋಡ್ತೇವೆ. ಇವು ಟಾಪ್ 10 ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರತಕ್ಕಂತಹ ನಗರಗಳು. ಯಾಕೆ ಇವುಗಳನ್ನು ಮಾಹಿತಿ ಕೇಳಿದೆ ಅಂತಂದರೆ KPSCಯಲ್ಲಿ ಒಂದು ಕ್ವಶನನ್ನು ಕೇಳಿದ್ದಾರೆ. ಒಂದು 4 ನಗರಗಳನ್ನು ಕೊಟ್ಟು ಜನಸಂಖ್ಯೆಯವಾರು ಇವುಗಳನ್ನು ಹೊಂದಿಸಿ ಬರೆಯಿರಿ ಅಂತ ಹೇಳಿ FDಯಲ್ಲಿ ಬಂದಿರತಕ್ಕಂಥ ಕ್ವಶನ್. ದಟ್ಸ್ ವೈ ಇದನ್ನು ನಾನು ನಿಮಗೆ ಒಂದು ಮಾಹಿತಿಯನ್ನು ನೀಡಿದೆ. ಆಮೇಲೆ ಭಾರತದಲ್ಲಿ ಅತಿ ಹೆಚ್ಚು ನಗರ ಜನಸಂಖ್ಯೆಯನ್ನು ಹೊಂದಿರತಕ್ಕಂಥ ರಾಜ್ಯ ಹಿಂದೆ ನಿಮಗೆ ಕೊಟ್ಟಿರಲಿಲ್ಲ, ನಾನು ಇದು ಹಿಂದೆ ಆ್ಯಡ್ ಮಾಡಬೇಕಾಗಿತ್ತು. ದಟ್ಸ್ ವೈ ಈಗ ಹೇಳ್ತಿದ್ದೀನಿ. ಭಾರತದಲ್ಲಿ ಅತಿ ಹೆಚ್ಚು ನಗರ ಜನಸಂಖ್ಯೆಯನ್ನು ಹೊಂದಿರತಕ್ಕಂಥ ರಾಜ್ಯ ಗೋವಾ. ಅನುಪಾತವಾರು, ಶೇಕಡಾವಾರು ಅಂದರೆ ಹೊಂದಿರತಕ್ಕಂಥ ಪ್ರದೇಶದಲ್ಲಿ ಅತಿ ಹೆಚ್ಚು ನಗರ ಜನಸಂಖ್ಯೆಯನ್ನು ಹೊಂದಿರತಕ್ಕಂಥ ರಾಜ್ಯ. ಅಂದರೆ ಹೊಂದಿರತಕ್ಕಂಥ ಜನಸಂಖ್ಯೆಯಲ್ಲಿ ಈಗ ಒಂದು 100 ಜನ ಇದ್ದಾರೆ ಅಂತಂದರೆ ಹೊಂದಿರತಕ್ಕಂಥದ್ದು 100 ಜನ,
ಆ 100 ಜನದಲ್ಲಿ 80 ಜನ ನಗರ ಪ್ರದೇಶದವರು. ಹೊಂದಿರತಕ್ಕಂಥ ಜನರಲ್ಲಿ ಅನುಪಾತ ವೈಸು ಗೋವಾ ರಾಜ್ಯ ಅತಿ ಹೆಚ್ಚು ನಗರ ಜನಸಂಖ್ಯೆನ ಹೊಂದಿದೆ. ಅತಿ ಕಡಿಮೆ ನಗರ ಜನಸಂಖ್ಯೆನ ಹೊಂದಿರತಕ್ಕಂಥ ರಾಜ್ಯ ಅನುಪಾತವಾರು ನೋಡಿದಾಗ ಹಿಮಾಚಲ ಪ್ರದೇಶ ಅಂತ ಹೇಳಿ ನಾವು ಗಮನಿಸ್ತೇವೆ. ಅತಿ ಹೆಚ್ಚು ಗ್ರಾಮೀಣ ಜನಸಂಖ್ಯೆನ ಹೊಂದಿರತಕ್ಕಂಥ ರಾಜ್ಯ ಅಂತ ಹೇಳಿ ನೋಡಿದಾಗ ಉತ್ತರ ಪ್ರದೇಶ 15.5 ಕೋಟಿ ನಗರ ಪ್ರದೇಶದ ಜನಸಂಖ್ಯೆನ ಹೊಂದಿದೆ. 19 ಕೋಟಿ ಚಿಲ್ಲರೆ ಇದೆ, 19 ಚಿಲ್ಲರೆ ಕೋಟಿ ಇದೆ. ಬಟ್ ಹೊಂದಿರತಕ್ಕಂಥದ್ರಲ್ಲಿ 15.5 ಕೋಟಿ ಉತ್ತರ ಪ್ರದೇಶದಲ್ಲಿದ್ದಾರೆ. ಅತಿ ಹೆಚ್ಚು ಗ್ರಾಮೀಣ ಜನಸಂಖ್ಯೆನ ಹೊಂದಿದೆ. ಅತಿ ಹೆಚ್ಚು ನಗರ ಪ್ರದೇಶದ ಜನಸಂಖ್ಯೆನ ಹೊಂದಿದ್ದು ಮಹಾರಾಷ್ಟ್ರ. ಅತಿ ಹೆಚ್ಚು ನಗರ ಪ್ರದೇಶದ ಜನಸಂಖ್ಯೆ ಅಂತ ಅಂದರೆ ಇದು ಇಲ್ಲಿ ಜನಸಂಖ್ಯಾವಾರು ಅತಿ ಹೆಚ್ಚು ಜನಸಂಖ್ಯೆನ ಹೊಂದಿರತಕ್ಕಂಥ ನಗರ ಜನಸಂಖ್ಯೆಯನ್ನು ಹೊಂದಿರತಕ್ಕಂಥದ್ದು ಮಹಾರಾಷ್ಟ್ರ. 5 ಕೋಟಿ ಜನಸಂಖ್ಯೆ ಮಹಾರಾಷ್ಟ್ರದಲ್ಲಿ ಇಲ್ಲಿ ನಗರ ಪ್ರದೇಶದಲ್ಲಿ ವಾಸ ಮಾಡ್ತಾರೆ. ಭಾರತದಲ್ಲಿ ಅತಿ ಕಡಿಮೆ ಗ್ರಾಮೀಣ ಜನಸಂಖ್ಯೆ ಹೊಂದಿರತಕ್ಕಂಥ ಕೇಂದ್ರಾಡಳಿತ ಪ್ರದೇಶ ಅಂತ ಹೇಳಿ ನೋಡಿದಾಗ ಚಂಡೀಗಢ ಅಂತ ಹೇಳಿ ನಾವು ಗಮನಿಸ್ತೇವೆ. ನೆಕ್ಸ್ಟ್ ಅತಿ ಹೆಚ್ಚು ಲಿಂಗಾನುಪಾತ ಹೊಂದಿದ ನಗರ ಪ್ರದೇಶ ಅಂತ ಅಂದರೆ ಕೋಜಿಕೋಡೆ ಕೇರಳದಲ್ಲಿ ಬರುತ್ತೆ. 1093 ಲಿಂಗಾನುಪಾತವನ್ನು ನಗರ ಇದು ಜಿಲ್ಲೆ ಅಲ್ಲ, ನಗರ ಕೋಜಿಕೋಡೆ ಅಂತ ಹೇಳಿ ನಾವು ಗಮನಿಸ್ತೇವೆ. ಅತಿ ಕಡಿಮೆ ಹೊಂದಿರತಕ್ಕಂತಹ ಒಂದು ನಗರ ಅಂತ ಹೇಳಿದಾಗ ವಾಪಿ, ಗುಜರಾತ್ನಲ್ಲಿ ಬರ್ತಕ್ಕಂಥ ವಾಪಿ 734 ಜನಸಾಂದ್ರತೆ ಯಾವುದೋ ಲಿಂಗಾನುಪಾತವನ್ನು ಹೊಂದಿದೆ ಅಂತ ಹೇಳಿ ನಾವು ಗಮನಿಸ್ತೇವೆ. ಜನಸಂಖ್ಯೆಯ ಬಗ್ಗೆ ಹಿಂದೆ ಕೊಟ್ಟಂತಹ ಮಾಹಿತಿ ಮತ್ತು ಈಗ ಕೊಟ್ಟಂತಹ ಮಾಹಿತಿ ಮತ್ತು ಕರ್ನಾಟಕದ ಲಿಂಗಾನುಪಾತ ಎಷ್ಟಿದೆ, ಕರ್ನಾಟಕದ ಜನಸಂಖ್ಯೆ ಎಷ್ಟಿದೆ 6,11,30,704 ಅಂತ ಹೇಳಿ ನಾವು ಗಮನಿಸ್ತೇವೆ. ಕರ್ನಾಟಕದ ವಿಸ್ತೀರ್ಣ ಅಂತ ಹೇಳಿ ಬಂದಾಗ 1,91,791 ಚದರ ಕಿಲೋಮೀಟರ್ ವಿಸ್ತೀರ್ಣವನ್ನು ಹೊಂದಿರತಕ್ಕಂಥದ್ದನ್ನು ನಾವು ಗಮನಿಸ್ತೇವೆ. ಆಮೇಲೆ ಜನಸಂಖ್ಯೆಗೆ ಬಂದಾಗ 6,32,00,000 6,32,00,000 ಚಿಲ್ಲರೆ ಬರುತ್ತೆ, ಸಮಥಿಂಗ್ ಬರುತ್ತೆ. ಅದನ್ನೊಂದು ಸ್ವಲ್ಪ ಅಧ್ಯಯನವನ್ನು ಮಾಡ್ಕೊಳ್ರಿ, ಅದು ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ಜನಸಾಂದ್ರತೆ ಅಂತ ಹೇಳಿ ಬಂದಾಗ 919 ಜನಸಾಂದ್ರತೆಯನ್ನು ಕರ್ನಾಟಕ ಹೊಂದಿದೆ ಅಂತ ಹೇಳಿ ನಾವು ಗಮನಿಸ್ತೇವೆ. ಇನ್ನು ಲಿಂಗಾನುಪಾತ ಅಂತ ಬಂದಾಗ 973 ಸಮಥಿಂಗ್ ಲಿಂಗಾನುಪಾತ ಇರೋದನ್ನು ನಾವು ಗಮನಿಸ್ತೇವೆ. ಇವುಗಳನ್ನೆಲ್ಲ ಒಂದು ಸ್ವಲ್ಪ ವರ್ಕೌಟ್ ಮಾಡ್ಕೊಳ್ರಿ. ಕರ್ನಾಟಕದ ಜನಸಾಂದ್ರತೆ ಲಿಂಗಾನುಪಾತ ಎಷ್ಟಿದೆ ಅವನ್ನೆಲ್ಲ ಇಂಡಿಯಾದ ಜೊತೆ ಟ್ಯಾಲಿ ಮಾಡ್ಕೊಂಡು ಓದ್ತಾ ಹೋಗಿ. ಅವಾಗ ನಿಮ್ಗೆ ಹೇಗಾಗುತ್ತೆ ಅಂತಂದರೆ ಇಂಡಿಯಾದ ಜನಸಾಂದ್ರತೆ ಎಷ್ಟು, ಕರ್ನಾಟಕದ ಜನಸಾಂದ್ರತೆ ಎಷ್ಟು, ಕರ್ನಾಟಕದ ಲಿಂಗಾನುಪಾತ ಎಷ್ಟು, ಇಂಡಿಯಾದ ಲಿಂಗಾನುಪಾತ ಎಷ್ಟು, ಈ ಥರ ಟ್ಯಾಲಿ ಮಾಡಿ ಓದಿದ್ರಿ ಅಂತಂದರೆ ವಿಚಾರಗಳು ತುಂಬ ನೆನಪಿರೋಕ್ಕೆ ಸ್ಟಾರ್ಟ್ ಆಗ್ತವೆ. ನಾನು ಕೊಟ್ಟಿರ್ತಕ್ಕಂತಹ ಜನಸಂಖ್ಯೆಗೆ ಸಂಬಂಧಪಟ್ಟಂತಹ ಅಂಶಗಳು ಏನಿದ್ದಾವೆ, ಪ್ರತಿಯೊಂದು ಪಾಯಿಂಟ್ಸ್ಗಳೇನಿದ್ದಾವೆ, ಇವೆಲ್ಲ ಎಕ್ಸಾಮ್ಗಳಲ್ಲಿ ಪ್ರತಿ ಸಾರಿ ರಿಪೀಟ್ ಆದಂಥ ಕ್ವಶನ್ಸ್ಗಳನ್ನು ಹುಡುಕಿ ಒಂದಿಷ್ಟು ಮಾಹಿತಿಗಳನ್ನು ಹಲವಾರು ಬುಕ್ಸ್ಗಳಲ್ಲಿ ವರ್ಕ್ ಮಾಡಿ ಕೊಟ್ಟಿದ್ದೇನೆ. ಸೊ ನಿಮಗೆ ಸಂಬಂಧಪಟ್ಟ ಹಾಗೆ ಮುಂದೆ ಏನಾದರೂ ಇನ್ಫಾರ್ಮೇಷನ್ ಇತ್ತು ಅಂತಂದರೆ ನೀವು ಇದಕ್ಕೊಂದಿಷ್ಟು 2-3 ಪೇಜ್ಗಳನ್ನು ಖಾಲಿ ಬಿಟ್ಕೊಂಡು ಒಳ್ಳೆ ನೋಟ್ಸ್ ಮಾಡಿಕೊಂಡು ಅಪ್ಡೇಟ್ ಆದಂಥ ಮಾಹಿತಿಗಳನ್ನು ಸೇರಿಸ್ಕೊಳ್ತಾ ಹೋಗಿ. ಮತ್ತು 2021 ಸೆನ್ಸಸ್ ಏನು ಬರುತ್ತೆ ಅದರ ಬಗ್ಗೆ ಮಾಹಿತಿಯನ್ನು ಅಪ್ಡೇಟ್ಗಳನ್ನು ಮಾಡ್ಕೊಳ್ತಾ ಹೋಗಿ. ಯಾವ ಆ್ಯಪನ್ನು ರಿಲೀಸ್ ಮಾಡ್ತಾರೆ, ಆ್ಯಪನ್ನು ರೆಡಿ ಮಾಡೋರು ಯಾರು, ಈ ಥರದ ಒಂದಿಷ್ಟು ವರ್ಕೌಟ್ಗಳನ್ನು ನೀವು ಮಾಡಬೇಕಾಗುತ್ತೆ. ಇದಕ್ಕೆ ಕರೆಂಟ್ ಅಫೇರ್ಸ್ಗಳನ್ನು ಆ್ಯಡ್ ಮಾಡಿಕೊಂಡು ಆಮೇಲೆ ನಿಮಗೆ 2011 ಸೆನ್ಸಸ್ಸು ಮತ್ತು ಪ್ರೆಸೆಂಟ್ ಏನಿದೆ ಇಶ್ಯೂಸ್ಗಳು, ಈಗ ಪ್ರಸ್ತುತ ಲಿಂಗಾನುಪಾತದ ಅನುಪಾತ ಹೇಗಿದೆ, ಜನಸಂಖ್ಯೆಯಲ್ಲಿ ಏನು ಚೇಂಜಸ್ ಆಗಿದೆ, ಈಗ ಕೇಂದ್ರಾಡಳಿತ ಪ್ರದೇಶಗಳು ಚೇಂಜ್ ಆದವು, ಅವುಗಳು ಚೇಂಜ್ ಆದಾಗ ರಾಜ್ಯಗಳು ಚೇಂಜ್ ಆಗ್ತವೆ, ಕೇಂದ್ರಾಡಳಿತ ಪ್ರದೇಶಗಳ ಸ್ಥಾನಗಳು ಚೇಂಜ್ ಆಗ್ತವೆ, ಅವುಗಳನ್ನು ಒಂದು ಸ್ವಲ್ಪ ವರ್ಕೌಟ್ ಮಾಡಬೇಕಾಗುತ್ತೆ. ಸಿಂಪಲಾಗಿ ಹೇಳಬೇಕು ಅಂತಂದರೆ ಜನಸಂಖ್ಯೆಯಲ್ಲಿ ಟಾಪ್ 10 ರಾಜ್ಯಗಳನ್ನು ನಾವು ಕಲ್ತಿರ್ತೀವಿ. ಬಟ್ ಈಗ ಜಮ್ಮು ಕಾಶ್ಮೀರ ರಾಜ್ಯ ಹೊರಗೆ ಅದನ್ನು ಸ್ಪ್ಲಿಟ್ ಮಾಡಲಾಯಿತು, ಅದನ್ನು ಪುನರ್ ಸಂಘಟನೆ ಮಾಡಲಾಯಿತು, 2 ಕೇಂದ್ರಾಡಳಿತ ಪ್ರದೇಶಗಳನ್ನು ಮಾಡಿದರು. ಆಗ ಸ್ಥಾನಗಳು ಬದಲಾಗ್ತವೆ. ಹಿಂದೆ ಎಷ್ಟಿತ್ತು, ಈಗ ಯಾವ್ಯಾವ ಸ್ಥಾನದಲ್ಲಿ ಯಾವ್ಯಾವ ರಾಜ್ಯಗಳಿದ್ದಾವೆ, ಇವುಗಳನ್ನು ಒಂಚೂರು ಕೂಲಂಕುಷವಾಗಿ ವರ್ಕ್ ಮಾಡಬೇಕಾಗುತ್ತೆ. ತುಂಬ ಕಾನ್ಸೆಪ್ಟಲ್ಲಿ ಕ್ಲಾರಿಟಿ ಇರಬೇಕು ನಮಗೆ. ಒಂದು ವಿಚಾರವನ್ನು ಓದಿದ್ದೀವಿ ಅಂತ ಅಂದಾಗ ಎಕನಾಮಿಕ್ಸಲ್ಲಿ ಸ್ಟ್ಯಾಟಿಸ್ಟಿಕ್ಸ್ ಹೆಂಗಾಗುತ್ತೆ, ಕಾನ್ಸೆಪ್ಟ್ ವೈಸ್ ಕ್ಲಾರಿಟಿ ಇಟ್ಕೊಂಡು ನೀವು ಅಧ್ಯಯನ ಮಾಡ್ತಾ ಹೋದ್ರಿ ಅಂತಂದರೆ ಖಂಡಿತವಾಗ್ಲೂ ಇದು ಏನಾಗುತ್ತೆ ಅಂತಂದರೆ ನಿಮಗೆ ಹೆಲ್ಪ್ ಆಗುತ್ತೆ. ಮುಂದಿನ ವಿಡಿಯೋದಲ್ಲಿ ನಿಮಗೆ ಇಂಟರ್ನ್ಯಾಷನಲ್ ಆರ್ಗನೈಜೇಷನ್ ಚಾಪ್ಟರ್ ಬಗ್ಗೆ ಕ್ಲಿಯರ್ ಕಟ್ ಆದಂತಹ ಮಾಹಿತಿಯನ್ನು ನೀಡ್ತೀನಿ. ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.